ನಮಸ್ಕಾರ ಸ್ನೇಹಿತರೆ, ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅಂದರೆ ಯಾವ ರೀತಿ ಬಜೆಟ್ ಇದೆ ಅಂದರೆ, ಇದು ಈ ಮಧ್ಯಂತರ ಬಜೆಟ್ ಆಗಿದೆ. ಅಂದರೆ ಮಧ್ಯಂತರ ಅಂದರೆ ಪೂರ್ಣಕಾಲಿಕ ಮತ್ತು ಮಧ್ಯಂತರದ ಏನು ಡಿಫ್ರೆನ್ಸ್ ಅಂತಂದರೆ, ಇದು ಸರ್ಕಾರದ ಅವಧಿ ಅಂದರೆ NDA 2ನ ಸರ್ಕಾರ ಅವಧಿ ಮುಕ್ತಾಯಗೊಂಡಿದ್ದು ಮೀನ್ಸ್ ಈ ಜನರಲ್ ಎಲೆಕ್ಷನ್ ಬರುವವರೆಗೆ ಇರುವ 2 ಅಥವಾ 3 ತಿಂಗಳಲ್ಲಿ ಈ ಸರ್ಕಾರವು ಮುಕ್ತಾಯಗೊಂಡು ಮತ್ತು ಲೋಕಸಭೆಯ ಜನರಲ್ ಎಲೆಕ್ಷನ್ಗೆ ನಾವು ಹೋಗ್ತೀವಿ. ಆ ಎಲೆಕ್ಷನ್ ಹೋಗೋಕ್ಕಿಂತ ಪೂರ್ವದಲ್ಲಿ ಈ ಬಜೆಟನ್ನು ಮಂಡನೆ ಮಾಡುವ ಸ್ವರೂಪತೆಯನ್ನು ನಾವು ಮಧ್ಯಂತರ ಬಜೆಟ್ ಎಂದು ಕರೆಯುವರು. ಅಂದರೆ ಈ ಸರ್ಕಾರ ಇರುವವರೆಗೆ ಮಾತ್ರ ಈ ಬಜೆಟನ್ನು ಅಂದರೆ ವೋಟ್ ಫಾರ್ ಅಕೌಂಟ್ ರೂಪದಲ್ಲಿ ಬಜೆಟ್ ಮಂಡನೆಗೊಳ್ಳುತ್ತದೆ. ಅದೇ ರೂಪದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂಸ್ ಆಗಿ 6 ಬಾರಿ ಬಜೆಟ್ ಮಂಡನೆ ಮಾಡುವ ಮೂಲಕ ಇದನ್ನು ಪ್ರಸ್ತುತಪಡಿಸಿದರು. ಇಂದು ವಿತ್ತಮಂತ್ರಿ ಅವರು ಮಧ್ಯಂತರ ಬಜೆಟ್ 2014ರಿಂದ ಅಂದರೆ ಮಧ್ಯಂತರ 6ನೇ ಬಾರಿ ಬಜೆಟ್ 6ನೇ ಬಾರಿಗೆ ಮಂಡನೆ ಮಾಡುವ ಮೂಲಕ ಮಧ್ಯಂತರ ಬಜೆಟ್ ಮಾಡುವ ಪ್ರಥಮ ಬಾರಿಗೆ ಹಾಗೂ 2014ರಿಂದ ಸರ್ಕಾರದ ಸಾಧನೆಗಳ ಕುರಿತು ಇವರು ಪ್ರಸ್ತುತಪಡಿಸುವ ಮೂಲಕ 2047ರ ಅಮೃತ್ ಕಾಲದ ಆರ್ಥಿಕತೆ ಕುರಿತುಗಳನ್ನು ಪ್ರತಿಬಿಂಬಿಸುತ್ತಾ ಬಜೆಟ್ ಮಂಡನೆಯನ್ನು ಆರಂಭಿಸಿದರು. ಮಧ್ಯಂತರ ಬಜೆಟ್ 2024 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಬೆಳಗ್ಗೆ 11 ಗಂಟೆಗೆ ಇಂದು ಸಂಸತ್ತಿನಲ್ಲಿ ಮಧ್ಯಂತರ ಬಜೆಟನ್ನು ಪ್ರಸ್ತುತಪಡಿಸಿದರು. ಕೇಂದ್ರದ ಪ್ರಮುಖ ನಿರ್ಧಾರಗಳು ಮತ್ತು ಮತದಾರರನ್ನು ಸೆಳೆಯುವ ಮತದಾರನ ಬಜೆಟ್ ಮೇಲೆ ಎಲ್ಲರ ಕಣ್ಣು. ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಇರುವ ಮೋದಿ ಸರ್ಕಾರದ ಮಧ್ಯಂತರ ಬಜೆಟನ್ನು ಮಂಡಿಸಿದರು. ಲೋಕಸಭೆ ಚುನಾವಣೆ ಗೆದ್ದ ನಂತರ ಹೊಸ ಸರ್ಕಾರವು ಸಮಗ್ರ ಅಥವಾ ಸಂಪೂರ್ಣ ಬಜೆಟನ್ನು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಮಂಡಿಸಲಿದೆ. ಕೇಂದ್ರ ಬಜೆಟ್ 2024ರಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿ ಮತ್ತು ಮೋದಿ ಸರ್ಕಾರದ ಆರ್ಥಿಕ ವಿಜಯಗಳನ್ನು ವಿವರಣೆ ಮಾಡುತ್ತಾ ಆರಂಭಿಸಿದರು. ಮಧ್ಯಂತರ ಬಜೆಟ್ನ ಪ್ರಮುಖ ಅಂಶಗಳು ಯಾವೆಂದರೆ, ಅರ್ಹ ಮಧ್ಯಮ ವರ್ಗದ ಜನರಿಗೆ ಮನೆ ಕಟ್ಟಿಕೊಳ್ಳಲು ಅಥವಾ ಮನೆ ಕಟ್ಟಲು ಅನುಕೂಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ವಸತಿ ಯೋಜನೆ ಜಾರಿಗೆ ತರುವುದು ಎಂದು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ತಿಳಿಸಿದ್ದಾರೆ. ಎರಡನೇ ಪ್ರಮುಖ ಅಂಶ ಏನೆಂದರೆ, ಮಧ್ಯಮ ವರ್ಗದವರಿಗೆ ಮನೆ ಅಥವಾ ಬಾಡಿಗೆ, ಸ್ಲಮ್, ಅಧಿಕೃತ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುತ್ತಿರುವ ಮಧ್ಯಮ ವರ್ಗದ ಜನರಿಗೆ ಮನೆ ಕಟ್ಟಲು ಮತ್ತು ಖರೀದಿಸಲು ಹಣಕಾಸಿನ ನೆರವು ನೀಡುವ ಯೋಜನೆಗಳನ್ನು ತರಲಿದ್ದೇವೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಅಂಶವೇನೆಂದರೆ, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಆಯುಷ್ಮಾನ್ ಅಂದರೆ ಮೊದಲು BPL ಕಾರ್ಡ್ದಾರರಿಗೆ ಮಾತ್ರ ಈ ಯೋಜನೆ ಲಾಭವನ್ನು ಪಡೆದುಕೊಳ್ಳುವಂಥ ರೂಪ ಇತ್ತು. ಆದರೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ನೀಡಲು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಯೋಜನೆಯ ಲಾಭವನ್ನು ನೀಡಲು ನಿರ್ಧಾರವನ್ನು ಪ್ರಸ್ತುತಪಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ 6ನೇ ಬಜೆಟ್ ಇದಾಗಿದ್ದು, ಈ ಮೂಲಕ 6 ಬಾರಿ ಮಂಡಿಸಿರುವ ಮಾಜಿ ಪ್ರಧಾನಿ ದಿವಂಗತ ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಇವರು ಸರಿಗಟ್ಟಿದ್ದಾರೆ. ಪ್ರಮುಖ 3 ಆರ್ಥಿಕ ಕಾರಿಡಾರ್ಗಳನ್ನು ಘೋಷಿಸಿದ್ದಾರೆ. ಅಂದರೆ ಗತಿಶಕ್ತಿ ಬಹುಮಾದರಿಯ ಸಂಪರ್ಕವನ್ನು ಹಾಗೂ ಅಧಿಕಾರ ಸಂಚಾರ ಸಾಂದ್ರತೆ ಕಾರಿಡಾರು ಹಾಗೂ ಖನಿಜ ಶಕ್ತಿಗಳ ಸಿಮೆಂಟ್ ಕಾರಿಡಾರನ್ನು ಇಲ್ಲಿ ಅಂದರೆ ಯಾವುದೇ ಒಂದು ಡೆಡಿಕೇಟೆಡ್ ಲೈನನ್ನು ಅಥವಾ ಅದಕ್ಕೋಸ್ಕರವಾಗಿ ನಿರ್ಮಾಣವಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಾರಿಡಾರು, ರಸ್ತೆ ಆಗಲಿ ಅಥವಾ ಕಾರ್ಗೋ ಕಾರಿಡಾರ್ ಆಗಲಿ ಅಥವಾ ರೈಲ್ವೆ ಮಾರ್ಗದ ಕಾರಿಡಾರ್ಗಳಾಗಲಿ ಇದರಲ್ಲಿ ನಿರ್ಮಾಣಗೊಳ್ಳಲಿದೆ ಎಂದು ಘೋಷಿಸಿದ್ದಾರೆ. ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಅಂದರೆ ಮೊದಲು ಅಂದರೆ 2023-22ರ ಬಜೆಟ್ನಲ್ಲಿ ಮಾಡಿರುವ ಘೋಷಣೆಗಳ ರೂಪವನ್ನು ಇಲ್ಲಿ ಸಾಮಾನ್ಯವಾಗಿ ಮುಂದುವರಿಸಿದ್ದಾರೆ. ಪರೋಕ್ಷ ಮತ್ತು ನೇರ ತೆರಿಗೆಗಳಲ್ಲಿ ಯಾವುದೇ ಬದಲಾವಣೆಯನ್ನು ಈ ಬಜೆಟ್ನಲ್ಲಿ ಕೈಗೊಂಡಿಲ್ಲ. ತಂತ್ರಜ್ಞಾನ ಪ್ರಿಯರಾದ ಯುವ ಜನಾಂಗಕ್ಕೆ ಇದೊಂದು ಸುವರ್ಣ ಅವಕಾಶ. ಅಂದರೆ 50 ವರ್ಷಗಳ ಕಾಲ ಬಡ್ಡಿಯನ್ನು ರಹಿತ ಸಾಲವನ್ನು ನೀಡುವುದು ಹಾಗೂ 1 ಲಕ್ಷ ಕೋಟಿ ನಿಧಿಯನ್ನು
ಇದರಲ್ಲಿ ಸ್ಥಾಪನೆ ಮಾಡಲು ಘೋಷಿಸಿದ್ದಾರೆ. ದೀರ್ಘಾವಧಿ ಕಾಲದ ಹಣಕಾಸು ನೆರವು ಮತ್ತು ತೀರಾ ಕಡಿಮೆ ಅಥವಾ ಶೂನ್ಯ ಬಡ್ಡಿಯವರೆಗೂ ಹೆಚ್ಚುವರಿ ಹಣಕಾಸು ನೆರವು ತಂತ್ರಜ್ಞಾನದ ಮೂಲಕ ಬಿಸ್ನೆಸ್ ಮಾಡುವವರಿಗೆ ಇದೊಂದು ಉತ್ತಮವಾದ ಲೋನ್ ಸೌಲಭ್ಯವೆಂದು ಹೇಳಬಹುದಾಗಿದೆ. 9 ರಿಂದ 14 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಟಕ ಕ್ಯಾನ್ಸರ್ ನಿರೋಧಕ ಲಸಿಕೆ ಹಾಕಿಸಲು ಸರ್ಕಾರ ಉತ್ತೇಜನವನ್ನು ಮಾಡುವುದಾಗಿ ಇದರಲ್ಲಿ ಘೋಷಿಸಿದ್ದಾರೆ. ಪ್ರತಿ ತಿಂಗಳಿಗೆ 300 ಯೂನಿಟ್ ವರೆಗೂ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಮೇಲ್ಛಾವಣಿಯಲ್ಲಿ ಬಳಸಲು ಅಂದರೆ ಸೋಲಾರ್ ಮೂಲಕ ಇದನ್ನು ಪಡೆದುಕೊಳ್ಳಲು ಸೋಲಾರ್ ಪ್ಯಾನಲ್ ಅಳವಡಿಸಿಕೊಳ್ಳಲು ಈ ಯೋಜನೆಯನ್ನು ರೂಪಿಸುವುದಾಗಿ ಎಂದು ಹೇಳಿದ್ದಾರೆ. ಸೂರ್ಯೋದಯ ಎನ್ನುವ ಒಂದು ಸ್ವರೂಪದ ಯೋಜನೆಯನ್ನು ಇದರಲ್ಲಿ ಲಾಭವನ್ನು ಪಡೆಯುವ ಹಂತಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಬಜೆಟ್ನ ಪ್ರಮುಖ ಅಂಶಗಳೇನೆಂದರೆ ನೇರ ಮತ್ತು ಇದು ಯಾವುದೇ ಬದಲಾವಣೆ ಮಾಡಿಲ್ಲ ಹಾಗೂ ಪಾವತಿದಾರರಿಗೆ ಸೇವೆಯ ಸುಧಾರಿಸುವ ಗಮನಿಸುವುದು ಅಂದರೆ ಟ್ಯಾಕ್ಸ್ ಪೇಯರ್ಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳ ತೊಂದರೆ ಆಗದ ರೀತಿಯಿಂದ ಸರ್ವಿಸನ್ನು ನೀಡಲು ಇದರಲ್ಲಿ ನಿರ್ಧರಿಸಿದ್ದಾರೆ ಹಾಗೂ ಹೆಚ್ಚು ಒತ್ತನ್ನು ನೀಡಲಿದ್ದಾರೆ. ತೆರಿಗೆ ಸುಧಾರಣೆ ಮೂಲಕ ವಿಸ್ತರಿಸುವ ಹಾಗೂ ತೆರಿಗೆ ಸಂಗ್ರಹ ಹೆಚ್ಚಿಸುವ ಕಡೆ ಗಮನ ಹರಿಸುವ ಒಂದು ರೂಪವನ್ನು ಇಲ್ಲಿ ರೋಡ್ ಮ್ಯಾಪ್ ಅನ್ನು ತಯಾರುಪಡಿಸಲು ಸಾಧ್ಯತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. 2009 ರಿಂದ 25,000 ಅಂದರೆ ಫೈನಾನ್ಷಿಯಲ್ ಇಯರ್ 2009 25,000 ಹಳೆಯ ವಿವಾದಿತ ನೇರ ತೆರಿಗೆ ಬೇಡಿಕೆಗಳನ್ನು 2010-11 ರಿಂದ 10,000 ಮತ್ತು 1 ಕೋಟಿ ತೆರಿಗೆರ ಪ್ರಯೋಜನವನ್ನು ನೀಡುತ್ತದೆ. ಅಂದರೆ 2009 ಫೈನಾನ್ಷಿಯಲ್ ಇಯರ್ನಿಂದ ಅನುಗುಣವಾಗಿ 25,000 ಹಳೆಯ ವಿವಾದಿತ ನೇರ ತೆರಿಗೆಗಳನ್ನು ಇರುವ ಕಲಹಗಳನ್ನು ತೆಗೆದುಹಾಕಿ ಅದನ್ನು 10,000 ಮತ್ತು 1 ಕೋಟಿ ತೆರಿಗೆದಾರರಿಗೆ ಪ್ರಯೋಜನ ನೀಡುವ ಮೂಲಕ ಸೌಲಭ್ಯವನ್ನು ನೀಡುವ ಹಾಗೂ ಆ ತೆರಿಗೆಗಳಲ್ಲಿ ವಿನಾಯಿತಿಯನ್ನು ಪ್ರಶ್ನಿಸುವ ಹಾಗೂ ಪಡೆಯುವಂಥ ಸೌಲಭ್ಯಗಳನ್ನು ಇಲ್ಲಿ ನಾವು ಪ್ರಸ್ತುತಪಡಿಸಿದ್ದಾರೆ ಎಂದು ಕಾಣಬಹುದಾಗಿದೆ. GST ತೆರಿಗೆ ಮೂಲವು ದ್ವಿಗುಣಗೊಂಡಿದೆ ಎಂದು ಇವರು ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಅಂದರೆ ಟೂರಿಸಂ ಸೆಕ್ಟರಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ರಾಜ್ಯಗಳಿಗೆ ಬಡ್ಡಿರಹಿತ ಸಾಲಗಳನ್ನು ನೀಡಲು ಉದ್ದೇಶಿಸಿದ್ದಾರೆ. ಲಕ್ಷದ್ವೀಪ್ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಹಣವನ್ನು ಹೆಚ್ಚಿನ ರೂಪದಲ್ಲಿ ನೀಡುವುದಾಗಿ ತಿಳಿಸಿದ್ದಾರೆ. ಬಜೆಟ್ನ 2024 ಮುಖ್ಯಾಂಶ ಏನು ಏರ್ ಕನೆಕ್ಟಿವಿಟಿ ಅಂದರೆ ಉಡಾನ್ ಯೋಜನೆ ಅಂದರೆ ಯಾವುದೇ ರೀತಿಯ ನಮಗೆ ಬೇಕಾಗಿರುವ ಕಾರ್ಗೋ ಹಾಗೂ ಏರ್ ಕನೆಕ್ಟಿವಿಟಿ ಡೊಮೆಸ್ಟಿಕ್ ಏರ್ ಕನೆಕ್ಟಿವಿಟಿಗಳಲ್ಲಿ 517 ಹೊಸ ಮಾರ್ಗಗಳನ್ನು ಆರಂಭಿಸಲು ನಿರ್ಧರಿಸಿದ್ದಾರೆ. ಬಜೆಟ್ನ ಅಲ್ಲಿ ರೈಲುಗಳಿಗೆ ಅಂದರೆ 2.5 ಲಕ್ಷ ಕೋಟಿಯನ್ನು ಹಂಚಿಕೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಡಿಯಲ್ಲಿ 3 ಪ್ರಮುಖ ರೈಲ್ವೆ ಕಾರಿಡಾರ್ ಲಾಜಿಸ್ಟಿಕ್ ಮೊತ್ತವನ್ನು ಇಲ್ಲಿ ವೆಚ್ಚ ಮಾಡುವುದಾಗಿ ಹಾಗೂ ಅವಕ್ಕೆ ಹಣಗಳನ್ನು ನೀಡುವುದಾಗಿ ಮತ್ತು ಖನಿಜ ಸಿಮೆಂಟ್ ಕಾರಿಡಾರ್ಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಟ್ರಾಫಿಕ್ ಡೆನ್ಸಿಟಿಯನ್ನು ನಾವು ಇಲ್ಲಿ ತೆಗೆದು ಹಾಗೂ ನಮೋ ಭಾರತ್ ಎಂಬ ರೂಪದ ರೈಲುಗಳು ಅಥವಾ ಸಂಚಾರಿ ಸ್ವರೂಪದ ಹೈಸ್ಪೀಡ್ ರೈಲುಗಳನ್ನು ಆರಂಭಿಸಲು ಅವುಗಳನ್ನು ಪರಿವರ್ತಿಸಲು ಇಲ್ಲಿ ಯೋಜನೆಯನ್ನು ಘೋಷಿಸಲಿದ್ದಾರೆ. 2.55 ಲಕ್ಷ ಕೋಟಿಗಳಲ್ಲಿ PLI ಯೋಜನೆಗೆ 6,700 ಕೋಟಿಯನ್ನು ಮೀಸಲು ಇರಿಸಿದ್ದು ಅಗ್ರಿಕಲ್ಚರ್ ಅಂದರೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಸುಗ್ಗಿ ನಂತರ ಚಟುವಟಿಕೆಗಳಿಗೆ ಇಲ್ಲಿ ಉತ್ತೇಜನ ನೀಡುವುದು ಮತ್ತು ಡೈರಿ ಸಬಲೀಕರಣಗಳನ್ನು ಇಲ್ಲಿ ಕಾಣಬಹುದು ಮತ್ತು ದನಗಳಲ್ಲಿ ಕಾಲು ಅಥವಾ ಬಾಯಿ ರೋಗಗಳನ್ನು ನಿಯಂತ್ರಿಸಲು ಹೆಚ್ಚಿನ ಪ್ರಯತ್ನಗಳು ಕಾಣಬಹುದು. ಕೃಷಿ ಮತ್ತು ಹವಾಮಾನ ವಲಯಗಳ ನ್ಯಾನೋ DAPಗಳನ್ನು ವಿಸ್ತರಿಸಲು ಬೆಳೆ ವಿಮೆಗಳನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ 4 ಕೋಟಿ ರೈತರಿಗೆ ಇದರ ಲಾಭವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಆಕ್ಟೋ ಪಾರ್ಕನ್ನು ಸ್ಥಾಪಿಸಲು ಇಲ್ಲಿ ಕಾಣಬಹುದಾಗಿದೆ. ಅಂದರೆ 5 ಸಮಗ್ರವಾದ ಅಂದರೆ ಮರೀನ್ ಬೀಚ್ಗಳಲ್ಲಿ ಮತ್ತು ಫಿಶರೀಸ್ಗಳಲ್ಲಿ ಬೇಕಾದಂಥ ಸೌಲಭ್ಯಗಳನ್ನು ತಿಳಿಸಲು ಹಾಗೂ ಅವುಗಳ ಕುರಿತು ಅವೇರ್ನೆಸ್ ಮೂಡಿಸಲು 5 ಸಮಗ್ರ ಆಕ್ಟೋ ಪಾರ್ಕನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಗಳ ಅನುಷ್ಠಾನ ಆಕ್ವಾಕಲ್ಚರ್ ಉತ್ಪಾದನೆಗೆ ದ್ವಿಗುಣಗೊಳಿಸುವ ರಫ್ತುಗೊಳಿಸುವ ಯೋಜನೆಗಳನ್ನು ಹೆಚ್ಚಿಸಲು ಉದ್ದೇಶಿತವಾದ ಯೋಜನೆಗಳನ್ನು ತರಲಿದ್ದಾರೆ. PM ಕಿಸಾನ್ ಅಡಿಯಲ್ಲಿ 11.8 ಕೋಟಿ ರೈತರಿಗೆ
ನೇರ ಆರ್ಥಿಕ ನೆರವನ್ನು ಇಲ್ಲಿ ನೀಡಿದ್ದಾಗಿ ತಿಳಿಸಿದ್ದಾರೆ. ಸೂರ್ಯೋದಯ ಟೆಕ್ ಅಂದರೆ ಸನ್ರೈಸ್ ಅಂದರೆ ಸೂರ್ಯನ ಮೂಲಕ ತಂತ್ರಜ್ಞಾನಗಳನ್ನು ಬಳಸಿ ವಿದ್ಯುತ್ ಉತ್ಪಾದನೆಗಳನ್ನು ಇಲ್ಲಿ ಕಾಣಬಹುದಾದಂಥ ಯೋಜನೆಗಳಿಗೆ ಮತ್ತು ಅವುಗಳನ್ನು ಮೀಟರ್ ತಯಾರಿಕೆ, ಸೋಲಾರ್ ಪ್ಯಾನೆಲ್ ತಯಾರಿಕೆ ಮಾಡಲು ಅನೇಕ ರೂಪದ ರಿನ್ಯೂಯಬಲ್ ಎನರ್ಜಿಗಳನ್ನು ಬಳಸಲು ಬೇಕಾದಂಥ ಪರಿಕರಗಳನ್ನು ತಯಾರಿಸಲು ಅವುಗಳ ಸಂಬಂಧಪಟ್ಟ ಕಂಪ್ನಿಗಳಿಗೆ 1,00,000 ಕೋಟಿ ಕಾರ್ಪಸನ್ನು ಸ್ಥಾಪಿಸಿದ್ದಾರೆ. ಅಂದರೆ 1,00,000 ಕೋಟಿ ರೂಪೀಸ್ಗಳನ್ನು ಆರ್ಥಿಕ ನೆರವುಗಳನ್ನು ಆ ಕಂಪ್ನಿಗಳಿಗೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪವನಶಕ್ತಿ ಕಾರ್ಯಸಾಧ್ಯತೆ ಅಂತರ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಕಲ್ಲಿದ್ದಲು ಅನಿಲೀಕರಣ ಸಾಮರ್ಥ್ಯ ಸ್ಥಾಪನೆಯನ್ನು ಇಲ್ಲಿ ಕಾಣಬಹುದಾಗಿದೆ. CNG ಮತ್ತು PNG ಸಂಕುಚಿತ ಜೈವಿಕ ಅನಿಲಗಳು ಹಂತವಾಗಿ ಕಡ್ಡಾಯಣ ಮತ್ತು ಮಿಶ್ರಣ ಅಂದರೆ ಇಥೆನಾಲ್ ಮೂಲಕ ಮತ್ತು ಹೈಡ್ರೋಜನ್ ಕುರಿತಾದ ಸಂಶೋಧನೆಗಳು ಈಗಾಗಲೇ ಚಾಲ್ತಿಯಲ್ಲಿದ್ದು ಅವುಗಳನ್ನು ಆದಷ್ಟು ಬೇಗ ಸಾಮಾನ್ಯವಾಗಿ ಬಳಸಲು ಅದನ್ನು ಕಡ್ಡಾಯವಾಗಿ ಮಿಶ್ರಣ ಮಾಡಲು ಕಾನೂನು ಅಥವಾ ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಯೋಮಾಸ್ ಒಗ್ಗೂಡಿಸಿ ಯಂತ್ರೋಪಕರಣವನ್ನು ಖರೀದಿಸಲು ಅಂದರೆ ಬಯೋಟೆಕ್ನಾಲಜಿ ಹಾಗೂ ಇಥೆನಾಲ್ ರೂಪದ ತಂತ್ರಜ್ಞಾನವನ್ನು ಬಳಸಲು ಅಂಥ ಯೋಜನೆಗಳನ್ನು ಲಾಭ ಪಡೆದುಕೊಳ್ಳಲು ಜನರಿಗೆ ಹಾಗೂ ಬಿಸ್ನೆಸ್ ಮಾಡುವವರಿಗೆ ಇವುಗಳ ಆರ್ಥಿಕ ನೆರವುಗಳನ್ನು ಇಲ್ಲಿ ನಾವು ನೀಡುತ್ತಾರೆ ಎಂದು ಕಾಣಬಹುದಾಗಿದೆ. 1 ಕೋಟಿ ಕುಟುಂಬಗಳಿಗೆ 300 ಯೂನಿಟ್ಗಳನ್ನು ಕರೆಂಟ್ ಉತ್ಪಾದಿಸಲು ಸೋಲಾರ್ ಪ್ಯಾನಲ್ಗಳನ್ನು ತಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಹಾಕಿಕೊಳ್ಳಲು ಆರ್ಥಿಕ ನೆರವನ್ನು ನೀಡಲಿದ್ದಾರೆ. ಧನ್ಯವಾದಗಳು. ಇವು ಪ್ರಮುಖವಾದ ಮಧ್ಯಂತರ ಬಜೆಟ್ನ ಪ್ರಮುಖ ಅಂಶಗಳಾಗಿದ್ದಾವೆ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.